ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಯೋಗ ಕ್ಲಾಸಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬುಧವಾರ ಸಾಯಂಕಾಲ ಯೋಗಕ್ಕೆ ಬಂದಿದೆ. ಇವತ್ತು ಬೆಳಗ್ಗೆ ಬರೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಸಾಯಂಕಾಲನಾದರೂ ಬರ್ತೀನಿ. ಇವತ್ತು ಬ್ಲೈಂಡ್ ಯೋಗ ಮಾಡಿಸಿದ್ರು ಸ್ಪೆಷಲ್ ಆಗಿ, ತುಂಬಾ ಚೆನ್ನಾಗಿತ್ತು. ನೀವು ಏನಾದ್ರು ನಮ್ಮ ಯೋಗ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಇದು ಯಾವುದೇ ರೀತಿ ಕೊಲ್ಯಾಬ್ರೇಷನ್ ಅಲ್ಲ, ಚೆನ್ನಾಗಾಗಲಿ, ಇನ್ನು ನಿಮಗೂ ಕೂಡ ಹೆಲ್ತ್ ಚೆನ್ನಾಗಿರಲಿ, ನೀವು ಕೂಡ ಯೋಗಗೆ ಜಾಯ್ನ್ ಆಗಲಿ ಅನ್ನೋ ಒಂದು ಆಸೆಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಇದು ಒಂದು ಕ್ಲಿಪ್ಪಿಂಗ್ ಊರಿಂದ ತೊಗೊಂಡಿರೋ ಅಂಥದ್ದು, ಇದನ್ನು ಹಾಕಿರಲಿಲ್ಲ, ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ಮೀನು ತೊಗೊಂಬಂದಿದ್ರು, ದೊಡ್ಡ ಮೀನು, ಹತ್ತತ್ರ 8.5-9 kg ಇತ್ತು ಇದು ಮೀನು. ತುಂಬಾ ಚೆನ್ನಾಗಿತ್ತು, 8 kg ಏನಾಯಿತು. ತುಂಬ ಚೆನ್ನಾಗಿತ್ತು, ದೊಡ್ಡ ಮೀನು ನೋಡಲಿಕ್ಕೆ. ಇದೊಂದು ಕ್ಲಿಪ್ಪಿಂಗ್ನ ಮಿಸ್ ಮಾಡಿಬಿಟ್ಟಿದ್ದೆ ನಾನು, ಲಾಸ್ಟ್ ವ್ಲಾಗಲ್ಲಿ ಹಾಕಬೇಕಾಗಿತ್ತು, ಹಾಕಿರಲಿಲ್ಲ. ಮಕ್ಕಳೆಲ್ಲ ಮೀನು ತಿನ್ನಬೇಕು ಅಂತ ಆಸೆ ಪಡ್ತಾಯಿದ್ರು. ಅದು ಊರಿಗೆ ಹೋದರೆ ನ್ಯಾಚುರಲ್ ಆಗಿ ಕೆರೆಯಲ್ಲಿ ಮೀನು ಅಥವಾ ಡ್ಯಾಮ್ ಮೀನು ಈ ರೀತಿ ಸಿಗುತ್ತೆ. ಹಾಗಾಗಿ ಮೀನು ತೊಗೊಂಬರ್ತೀನಿ ಅಂತ ನಮ್ಮ ಅಪ್ಪಾಜಿನೂ ಹೇಳಿದರು ಮುಂಚೆ. ನಾವು 1-2 ದಿನ ಉಳ್ಕೊಂಡಿದ್ವಿ ಅಲ್ವಾ. ಮೀನು ತೊಗೊಂಬಂದರು, ಬೆಳಗ್ಗೆನೇ ಹೋಗ್ಬಿಟ್ಟು, ಬೆಳಗ್ಗೆ ಒಂದು 5:30-6 ಗಂಟೆಗೆಲ್ಲ ಹೋಗ್ಬಿಟ್ರೆ ಒಳ್ಳೆ ಮೀನು ಸಿಗುತ್ತೆ ನಮಗೆ. ಇಷ್ಟು ದೊಡ್ಡ ಮೀನು ತೊಗೊಂಬಂದಿದ್ರು. ಅಂದರೆ ಎಲ್ಲರೂ ಜಾಸ್ತಿ ಜನ ರಿಲೇಟಿವ್ಸ್ ಎಲ್ಲ ಇದ್ರಲ್ವಾ, ಮದುವೆ ಮನೆಯಲ್ಲಿ ಇದ್ದರು. ಹಾಗೆಯೇ ಇಲ್ಲೂ ನಮ್ಮ ಅಜ್ಜಿ, ನಮ್ಮ ಚಿಕ್ಕಪ್ಪ, ನಾವು ಎಲ್ಲರೂ ಇದ್ವಿ ಅಲ್ವ. ಹಾಗಾಗಿ ಎಲ್ಲರಿಗೂ ಆಗಲಿ ಅಂತ ಹೇಳಿಬಿಟ್ಟು ದೊಡ್ಡ ಮೀನು ತೊಗೊಂಬಂದಿದ್ರು ನಮ್ಮ ಅಪ್ಪಾಜಿ. ಕ್ಲೀನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಮಕ್ಕಳೆಲ್ಲ ನೋಡೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ರು, ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ನನಗೆ ವೀಡಿಯೋ ತೊಗೋಬಾ, ಚೆನ್ನಾಗಿದೆ ಅಂತೇಳಿ ನಾನು ಇನ್ನೂ ಮಲ್ಕೊಂಡಿದ್ದೆ ಈ ಮೀನು ತಂದಾಗ. ಆಮೇಲೆ ಎದ್ದು ಬಂದುಬಿಟ್ಟು ಈ ವಿಡಿಯೋನ ತೊಗೊಂಡಿದ್ದು. ನಮ್ಮ ಅಪ್ಪಾಜಿ ಕರೆದ್ರು, ಬೇಗ ಬಾ ಒಂದು ವೀಡಿಯೋ ತಗೋ, ಚೆನ್ನಾಗಿದೆ ಮೀನು ಅಂಥೇಳಿ ತಗೊಂಡೆ. ಅದಾದ ನಂತರ ಇದು ಗುರುವಾರ ನಿನ್ನೆ, ಅಂದರೆ ಇವತ್ತು ಶುಕ್ರವಾರ, ಇವತ್ತೇ ವ್ಲಾಗ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಗುರುವಾರ ಒಂದಷ್ಟು ಚಿಕ್ಕಪೇಟೆನಲ್ಲಿ ಅಂಗಡಿಗಳಿಗೆ ಹೋಗಿದ್ವಿ, ನನ್ನ ತಮ್ಮನ ಮದುವೆಗೆ ಬಟ್ಟೆ ನೋಡೋಣ ಅಂತ ಹೇಳಿ, ಸೀರೆ ನೋಡೋಣ ಅಂಥೇಳಿ. ಮಾರುತಿ ಸಿಲ್ಕ್ ಕೂಡ ಹೋಗಿದ್ವಿ, ಹಾಗೆಯೇ ಶ್ರೀನಿಧಿಗೆ ಹೋಗಿದ್ವಿ, ಇನ್ನೂ 1-2-3 ಶಾಪ್ಗೆ ಹೋಗಿದ್ವಿ. ಇಲ್ಲೇ ಕೋಣನಕುಂಟೆಯಲ್ಲಿ ಒಂದು ಕಲ್ಲೂರು ರೇಷ್ಮೆ ಸೀರೆದು ಅಂಗಡಿ ಇದೆ, ಅಲ್ಲಿಗೂ ಹೋಗಿದ್ವಿ. ಇಲ್ಲೇ ನಮ್ಮ ಮನೆ ಹತ್ರನೂ ಒಂದು ಶಾಪ್ ಇದೆ, ಅಲ್ಲಿಗೂ ಹೋಗಿದ್ವಿ. ಇಲ್ಲಿ ಮಾತ್ರ ವೀಡಿಯೋ ತೊಗೊಂಡೆ, ಅಲ್ಲೆಲ್ಲೂ ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಇನ್ನು ಶ್ರೀನಿಧಿ, ದೊಡ್ಡ ಅಂಗಡಿ ಸುದರ್ಶನು, ಇಲ್ಲೆಲ್ಲ ಏನು ವ್ಲಾಗ್ ಮಾಡೋಕ್ಕೆ ಅವರು ಬಿಡೋದಿಲ್ಲ, ಅಂದರೆ ವೀಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ಪರ್ಮಿಷನ್ ಇರೋದಿಲ್ಲ. ಹಾಗಾಗಿ ಅಲ್ಲೇನು ವ್ಲಾಗ್ ಮಾಡಲಿಲ್ಲ, ಇಲ್ಲಿ ಮಾತ್ರ ವ್ಲಾಗ್ನ ಮಾಡಿದೆ. ಇನ್ನೂ ಏನು ಶಾಪಿಂಗ್ ಏನು ಮಾಡಿಲ್ಲ, ಇನ್ನು ಮಾಡೋದು ತುಂಬ ಇದೆ, ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಜಸ್ಟ್ ಒಂದು ಐಡಿಯಾ ಬರಲಿ, ಹೇಗಿದೆ, ಏನು ಪ್ರೈಸು, ಯಾವ ಅಂಗಡೀಲಿ ಏನು ಅಂತ ಹೇಳಿ. ಸುಮ್ಮನೆ ಹೋಗಿ ಗುಂಡಿಗೆ ಬೀಳೋದು ಬೇಡ ಅಂಥೇಳಿ ಒಂದಷ್ಟು ಅಂಗಡಿಗಳನ್ನ ನೋಡಿಕೊಂಡು ಎಲ್ಲೆಲ್ಲಿ ಏನೇನು ರೇಟ್ ಇದೆ ಅಂಥೇಳಿ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಚೆನ್ನಾಗಿತ್ತು, ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಹಾಗೆಯೇ ಅಂಗಡಿಯಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ ಕೂಡ. ವೀಕ್ ಡೇನಲ್ಲಿ ಬಂದರೆ ಬೆಟರ್, ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ. ವೀಕ್ ಡೇನಲ್ಲಿ ಹೋದರೆ ನೀವು ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡು ನೋಡ್ಬೋದು. ವೀಕೆಂಡಲ್ಲಿ ಬಂದುಬಿಟ್ರೆ, ಅಂದರೆ ಭಾನುವಾರ ಅಂತೂ ಬಂದುಬಿಟ್ರೆ ಫುಲ್ಲು ರಶ್ಶು, ಜಾತ್ರೆ ಥರ ಇರುತ್ತೆ. ಹಾಗಾಗಿ ಆದಷ್ಟು ನೀವೇನಾದ್ರು ಚಿಕ್ಕಪೇಟೆಗೆ ಹೋಗ್ತೀರಾ ಅಂತಂದರೆ ವೀಕ್ ಡೇನಲ್ಲಿ ಹೋಗಿ. ವೀಕ್ ಡೇನಲ್ಲೂ ಹೊರಗಡೆ ಎಲ್ಲ ರಶ್ಶೇ ಇರುತ್ತೆ, ಬಟ್ ಅಂಗಡಿಗಳಲ್ಲಿ ಒಂದು ಸ್ವಲ್ಪ ಫ್ರೀಯಾಗಿರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ನಾನು ನಿಮಗೆ ಚಿಕ್ಕಪೇಟೆಗೆ ಏನಾದ್ರು ಹೋಗ್ತೀರಾ ಶಾಪಿಂಗ್ಗೆ, ಸೀರೆ ಶಾಪಿಂಗ್ ಅಥವಾ ಮದುವೆ ಶಾಪಿಂಗ್ ಈ ಥರ ಏನಾದ್ರು ಹೋಗ್ತೀರಾ, ನೀವು ಆರಾಮಾಗಿ ನೋಡಬೇಕು, ಒಳ್ಳೆ ಕಲೆಕ್ಷನ್ಸ್ ನೋಡಬೇಕಂತ ಅಂದರೆ ವೀಕ್ ಡೇನಲ್ಲಿ ಹೋಗಿ. ಇನ್ನು ಅದು ಬಿಟ್ಟರೆ ಏನು ನಾನು ವ್ಲಾಗ್ ತೊಗೊಳ್ಳಿಲ್ಲ ಅಲ್ಲಿ, ಇಷ್ಟೇ ವ್ಲಾಗು, ಏನು ಅಂತ ಏನು ಶಾಪಿಂಗ್ ಮಾಡಲಿಲ್ಲ, ಹಾಗಾಗಿ ನಾನೇನು ವಿಡಿಯೋ ಮಾಡ್ಕೊಂಡಿಲ್ಲ. ಇನ್ನು ಅದಾದ ನಂತರ ಶುಕ್ರವಾರ ಬೆಳಗ್ಗೆ ಪೂಜೆಗೆ ಅಂಥೇಳಿ ಸ್ವಲ್ಪ ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊತಾ ಇದ್ದೆ. ನಿನ್ನೆ ಅಂದರೆ ಇಡೀ ದಿನ ಹೊರಗಡೆನೇ ಆಗೋಯಿತು, ರಾತ್ರಿ ಬಂದಿದ್ದು 9:30-10 ಗಂಟೆ ಆಗಿತ್ತು ಮನೆಗೆ ಬಂದಾಗ. ಹಾಗಾಗಿ ಇವತ್ತೇ ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. 2 ವಾರ ಆಗಿತ್ತು. ಹೋದ ವಾರ ಮನೇಲಿ ಇರಲಿಲ್ವಾ, ಊರಿಗೆ ಹೋಗಿದ್ವಾ, ಅದಕ್ಕೆ ಹೋದ ವಾರ ನಾನು ದೇವ್ರ ಪೂಜೆ ಸಾಮಾನು ಬೆಳಗಿದ್ದಂಥದ್ದು. ಹಾಗೆಯೇ ಹೂವು ತೆಗೆಯೋದು, ದೀಪ ಹಚ್ಚೋದು ಮಾಡ್ತಾಯಿದ್ದೆ. ನನಗೆ ವಾರಕ್ಕೆ 1 ಸರಿ 2 ಸರಿ ಈ ರೀತಿ ದೇವ್ರ ಪೂಜೆ ಸಾಮಾನೆಲ್ಲ ಬೆಳಗ್ಗೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಇಲ್ಲ ಅಂತ ಅಂದರೆ ಅದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನನಗೆ ಅನ್ನಿಸ್ತಾ ಇರುತ್ತೆ ದೇವ್ರ ಪೂಜೆ ಸಾಮಾನು ಬೆಳಗಬೇಕು ಅಂತ ಹೇಳಿ. ಅಟ್ಲೀಸ್ಟ್ ದೀಪನಾದರೂ ಬೆಳ್ಕೊತೀನಿ, ನಾನು ದೀಪಗಳನ್ನ ಬೆಳ್ಕೊಂಡು ಪೂಜೆ ಮಾಡ್ಕೊಳ್ತೀನಿ. ಆದರೆ ಈ ಸರಿ ಅದನ್ನು ಮಾಡಿರಲಿಲ್ಲ, ಹಾಗಾಗಿ ಒಂಥರ ನನಗೇ ಬೇಜಾರಾಗ್ತಾಯಿತ್ತು. ಇವತ್ತು ನೀಟಾಗಿ ಎಲ್ಲ ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ಹೂವು ಎಲ್ಲ ನೀಟಾಗಿ ಇಟ್ಬಿಟ್ಟು ಪೂಜೆ ಮಾಡಿದ್ದು ಒಂಥರ ಸಮಾಧಾನ. ಸಿಂಗಲ್ ಹೂವು ಇಟ್ಟರೂ ಪರವಾಗಿಲ್ಲ, ನನಗೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಪೂಜೆ ಮಾಡಬೇಕು ಅನ್ನೋದು ಇಷ್ಟ. ಇನ್ನು ಇವತ್ತು ಬೆಳಗ್ಗೆ ತಿಂಡಿ ಏನೂ ಮಾಡಿರಲಿಲ್ಲ, ಅನ್ನ ಒಂದು ಮಾಡಿದೆ. ಗ್ಯಾಸ್ ಕೂಡ ಖಾಲಿ ಆಗೋಯ್ತು ಇವತ್ತು. ಯಾವಾಗಲೂ ಮುಂಚೆನೇ ಬುಕ್ ಮಾಡ್ಕೊಂಬಿಟ್ಟಿರ್ತಾ ಇದ್ದೆ, ಇತ್ತೀಚೆಗೆ ಗ್ಯಾಸ್ ಪ್ರಾಬ್ಲಮ್ ಆದಾಗಿಂದ. ಆವಾಗ ಒಂದು ಸರಿ ಹೋದ ವರ್ಷ ಆ ಥರ ಆಗಿತ್ತಲ್ಲ, ಆವಾಗಿಂದ. ಈ ಸರಿ ಮತ್ತೆ ಅದೇ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀನಿ, 2 ಸಿಲಿಂಡ್ರ್ ಇದ್ರೂ ಬುಕ್ ಮಾಡ್ಕೊಂಡಿಲ್ಲ. ಅದಕ್ಕೆ ಅನ್ನ ಮಾಡಿದೆ. ಅನ್ನ ಮಾಡಿ ಏನಾದರೂ ಮಾಡೋಣ, ಚಿತ್ರಾನ್ನ ಅಥವಾ ಪುಳಿಯೋಗರೆ ಈ ಥರ ಏನಾದ್ರು ಮಾಡೋಣ ಅಂತ ಹೇಳಿ, ಸಾಂಬಾರು ಮಾಡಿಬಿಡೋಣ ಇಲ್ಲ ಅಂತ ಹೇಳಿ ಅನ್ನ ಒಂದು ಮಾಡಿದೆ. ಅಷ್ಟರಲ್ಲಿ ಗ್ಯಾಸ್ ಖಾಲಿ ಆಯಿತು.
ಆಮೇಲೆ ಏನೂ ಮಾಡಲಿಲ್ಲ. ಸ್ವಲ್ಪ ಚಿತ್ರಾನ್ನದ ಗೊಜ್ಜು ಹಳೇದಿತ್ತು, ಸ್ವಲ್ಪ ಪುಳಿಯೋಗರೆ ಗೊಜ್ಜು ಇತ್ತು, ಸ್ವಲ್ಪ ಮೊಸರು ಕೂಡ ಇತ್ತು. ಅದೇ ಅಡ್ಜಸ್ಟ್ ಆಗುತ್ತೆ. ಇನ್ನೇನು ಟಯರ್ಡ್ ಕೂಡ ಆಗಿತ್ತು, ನಂಗೆ ಸುಸ್ತಾಗಿತ್ತು ನಿನ್ನೆ ಎಲ್ಲ ಓಡಾಡಿ, ಊರಿಗೆ ಹೋಗಿ ಊರಿಂದ ಬಂದು ಮತ್ತೆ ಓಡಾಟ, ಬಂದಾಗಿಂದನೂ ಓಡಾಡ್ತಾನೆ ಇದ್ದೀನಿ. ಸ್ವಲ್ಪ ಟಯರ್ಡ್ ಆಗಿತ್ತು, ಹಾಗಾಗಿ ತಿಂಡಿ ಏನೂ ಮಾಡಲಿಲ್ಲ ಇವತ್ತು. ಆರಾಮಾಗಿ ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ಪೂಜೆ ಮಾಡೋದ್ರಲ್ಲಿ ಸಮಯ ಕಳೆದೆ ಇವತ್ತು. ಚೆನ್ನಾಗಿತ್ತು ಒಂಥರ. ಇನ್ನು ಇವಾಗ ತಿಂಡಿ ತಿಂದ್ಬಿಟ್ಟು ನಮ್ಮ ಕೃಷ್ಣ ಆಟಾಡಕ್ಕೆ ಹೋಗಿದ್ದಾನೆ. ಸಮ್ಮರ್ ಹಾಲಿಡೇಸ್ ಬಂದಾಗಿಂದ ಅವ್ನು ಮನೇಲಿ ಇರೋದೇ ಕಡಿಮೆ. ಆಟ ಆಡ್ತಾ ಇರ್ತಾನೆ, ಸೈಕಲ್ ಓಡಿಸ್ತಾ ಇರ್ತಾನೆ, ಹೊರಗಡೆ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಸಿಗ್ತಾರಲ್ಲೋ ಅವ್ರ ಜೊತೆ ಕ್ರಿಕೆಟ್ ಆಡೋದು, ಏನೇನೋ ಹೊಸ ಆಟಗಳೆಲ್ಲ ಆಡೋದು. ಅವ್ರ ಹತ್ರ ಸ್ವಲ್ಪ ಒಂದೆರಡು ಸರಿ ಜಗಳ ಮಾಡ್ಕೊಳ್ಳೋದು. ಆಮೇಲೆ ಮತ್ತೆ ಮಮ್ಮಿ ಬಾ ಅವ್ರಿಗೆ ಹೇಳು, ನನಗೆ ಆಟಾಡೋಕ್ಕೆ ಸೇರಿಸ್ಕೊತಾ ಇಲ್ಲ ಅವರು ಅಂತೇಳಿ ಕರೀತಾನೆ. ಹೋಗ್ಬಿಟ್ಟು ಯಾಕೆ ಸೇರಿಸ್ಕೊತಾ ಇಲ್ಲ, ಒಂಚೂರು ಸೇರಿಸ್ಕೊಳ್ರಿ ನೀವೆಲ್ಲ ಫ್ರೆಂಡ್ಸ್ ಆಗಿ ಅಂತೇಳಿ ಅವ್ರಿಗೂ ಕೂಡ ನಾನು ಫ್ರೆಂಡ್ ಆಗಿಬಿಟ್ಟಿದ್ದೀನಿ. ಅವರು ಬರ್ತಾರೆ ಡೈಲಿ ಬೆಳಗ್ಗೆ, ಆಂಟಿ ಜಯಕೃಷ್ಣ ಇದ್ದಿದ್ದಾನಾ ಕಳಿಸಿ ಅಂತ ಹೇಳಿ. ಸರಿ ಆಯಿತು ಬರ್ತಾನೆ ಹೋಗ್ರಪ್ಪ ಅಂತ ಹೇಳಿ ಕಳಿಸೋವಂಥದ್ದು ಈ ರೀತಿ ಇರುತ್ತೆ. ನೀರೊಂದು ಕುಡಿಯಲ್ಲ, ಇದೊಂದು ಸಮಸ್ಯೆ ಮಾಡ್ಕೊಳ್ತಾನೆ ನಮ್ಮ ಕೃಷ್ಣ. ಹೇಳ್ತಾ ಇರ್ತೀನಿ ಅವ್ನಿಗೆ ನೀರು ಕುಡಿಬೇಕು ಮಗನೆ. ಸಮ್ಮರ್ ಹಾಲಿಡೇಸ್ ಅಲ್ವಾ, ಅಂದರೆ ಸಮ್ಮರ್ ಹಾಲಿಡೇಸ್ ಅಂತ ಇದ್ದೀನಿ ನೋಡಿ, ಸಮ್ಮರ್ ಅಲ್ವಾ, ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಬೇಕು, ಆಟ ಆಡ್ತಾರಲ್ವ, ಹಾಗಾಗಿ ಅದಕ್ಕೆ ಸೈಕಲ್ ಏನಾದ್ರು ತೊಗೊಂಡೋದ್ರೆ ನೀರು ತೊಗೊಂಡು ಹೋಗ್ತಾನೆ ಅವನು. ಸೈಕಲ್ ತೊಗೊಂಡೋಗಿಲ್ಲ ಅಂದರೆ ನೀರು ತೊಗೊಂಡು ಹೋಗಲ್ಲ, ನೀರು ಇಟ್ಕೊಳಕ್ಕಾಗಲ್ಲ ನಂಗೆ ಬಾಟ್ಲಿ ಕೈಯಲ್ಲಿ ಅಂತ ಹೇಳಿ. ಮನೆಗೆ ಬಂದು ಹೋಗು, ನೀರು ಕುಡ್ಕೊಂಡು ಹೋಗು ಎವ್ರಿ 1 hour ಅಥವಾ 2 hours ಅಂತ ಹೇಳಿರ್ತೀನಿ ಅವನಿಗೆ. ಬರ್ತಾನೆ, ಆ ಥರ ಏನೂ ಮಾಡೋದಿಲ್ಲ ಅವನು. ನಾನು ಹೇಳಿರ್ತೀನಲ್ವ, ನಮ್ಮ ಮಮ್ಮಿ ಮತ್ತೆ ಆಟಾಡೋಕ್ಕೆ ಕಳಿಸಲ್ಲ ನನಗೆ ಇವಾಗ ಹೋಗಿಲ್ಲ ಅಂದರೆ ಅಂಥೇಳಿ. ಬರ್ತಾನೆ, ಒಂದು 2 hour ಬಿಟ್ಬಿಟ್ಟು ಬಂದ್ಬಿಟ್ಟು ನೀರು ಕುಡ್ಕೊಂಡು ಕೂತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನಾದ್ರು ತಿಂದ್ಕೊಂಡು ಮತ್ತೆ ವಾಪಸ್ ಆಟಾಡೋಕ್ಕೆ ಹೋಗ್ತಾನೆ. ಇನ್ನು ಇವಾಗ ನಾನಿಲ್ಲಿ ಹೂವು ಇಡ್ತಾ ಇದ್ದೀನಿ. ದೇವ್ರ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ರಿಲ್ಯಾಕ್ಸೇಷನು, ಒಂದು ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಎನರ್ಜಿ ಬರುತ್ತೆ ನನಗೆ ಪೂಜೆ ಮಾಡಿಬಿಟ್ರೆ. ವಿಳ್ಯದೆಲೆ ಸಿಕ್ಕಿಲ್ಲ, ಹಾಗಾಗಿ ಹೂವನ್ನೇ ಇಟ್ಟಿದ್ದೀನಿ. ವಿಳ್ಯದೆಲೆ ಸಿಕ್ಕಲಿಲ್ಲ, ನೋಡಿದೆ ಅದು ಚೆನ್ನಾಗಿರಲಿಲ್ಲ. ಆ ಥರ ಚೆನ್ನಾಗಿಲ್ಲದೆ ಇರೋದೆಲ್ಲ ತಂದಿಡಲ್ಲ ನಾನು, ಚೆನ್ನಾಗಿದ್ದರೆ ಮಾತ್ರ ತೊಗೊಳ್ತೀನಿ. ಪರವಾಗಿಲ್ಲ, ಒಂದು ಹೂವನ್ನೇ ಇಟ್ಬಿಡ್ತೀನಿ ಕಳ್ಸೋಕ್ಕೆ ಈ ರೀತಿ. ಮತ್ತು ಇನ್ನೇನೋ ಕೇಳಿದರು ಒಬ್ಬರು ಕಳ್ಸೋದ ಬಗ್ಗೆ ನನಗೆ, ಏನು ಮರ್ತೇ ಹೋಗಿದೆ ನನಗೆ, 3 ಎಲೆ ಇಡ್ಬೋದಾ ಅಂತ ಕೇಳಿದರು. ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ, ನಾನು ಮುಂಚೆ 3 ಎಲೆ ಇಡ್ತಾಯಿದ್ದೆ. ಇವಾಗ ಯಾರೋ ಹೇಳಿದ್ರು 3 ಎಲೆ ಇಡಬಾರ್ದು, 5 ಎಲೆ ಇಡಿ ಅಂತೇಳಿ. ಹಾಗಾಗಿ 5 ಎಲೆ ಇಡ್ತಾಯಿದ್ದೀನಿ. ಹಾಗೆಯೇ ಇನ್ನೂ ಒಂದೊಬ್ಬರು ಕಮೆಂಟ್ ಮಾಡಿದರು ನನಗೆ, ಗೋಧಿ ಹಿಟ್ಟು ಚಪಾತಿ ಕಲಸೋದು ತೋರಿಸಿ ಅಂತೇಳಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ತೋರಿಸ್ತೀನಿ, ಮಿಸ್ ಮಾಡಿದೆ. ಕ್ಷಮಿಸಿ, ಬೇಜಾರು ಮಾಡ್ಕೋಬೇಡಿ, ತುಂಬ ಸರಿ ಕೇಳಿದ್ದೀರಾ, ಈ ಸರಿ ಮಿಸ್ ಮಾಡಿದೆ ನಿಮಗೆ ಶೇರ್ ಮಾಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಅಗೇನ್. ನೋಡಿದ್ರಲ್ಲ, ನಾನು ಬುಧವಾರ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಶುಕ್ರವಾರ. ಇವತ್ತೇ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಈ ಬ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ನೋಡೋಣ, ಆದರೆ ಇವತ್ತೇ ಪೋಸ್ಟ್ ಮಾಡ್ತೀನಿ ಇದನ್ನು ಮಧ್ಯಾಹ್ನ ಅಷ್ಟರಲ್ಲಿ. ನಾನು ಜ್ಯುವೆಲರಿ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ಬ್ಲಾಗಲ್ಲಿ, ಅಂದರೆ ಅದೇ ಊರಿಗೆ ಹೋಗಿದ್ದಂಥ ಬ್ಲಾಗಲ್ಲಿ. ಬಂದಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಬಂದಮೇಲೆ ಊರಿಂದು ಬ್ಲಾಗ್ ಹಾಕಿದೆ, ಅದಾದಮೇಲೆ ಬ್ಲಾಗೇ ಮಾಡಲಿಲ್ಲ ನಾನು. ಟಿ ವಿಯಲ್ಲಿ ಆ ಕಾಶ್ಮೀರ್ ನ್ಯೂಸ್ ಎಲ್ಲ ನೋಡ್ಬಿಟ್ಟು ಒಂಥರ ತುಂಬ ಭಯ ಆಗಿಬಿಟ್ಟಿತ್ತು ನನಗೆ. ಅದೇ ಬೇಜಾರು ಕೂಡ ಆಗಿತ್ತು. ಈ ರೀತಿ ಸೇಫ್ ಅಂತ ಹೋಗಿರ್ತಾರೆ, ನಮ್ಮ ಕಂಟ್ರಿ ಸೇಫ್ ಆಗಿದೆ ಅಂತ ಅಂದ್ಕೊಂಡು ಎಲ್ಲ ಟೂರಿಸ್ಟ್ಗಳು ಹೋದಾಗ ಟೂರಿಸ್ಟ್ಗಳಿಗೆ ಈ ರೀತಿ ಆಗೋದಿದೆಯಲ್ಲ, ಅದು ಒಂಥರ ಬೇಜಾರಾಯಿತು. ಅದು ಅಲ್ಲದೆ ಅವ್ರ ಫ್ಯಾಮಿಲಿ ಎದುರಿಗೆ ಅವ್ರನ್ನ ಶೂಟ್ ಮಾಡಿದಾಗ ಆ ಒಂದು ಇನ್ಸಿಡೆಂಟ್ ಹೆಂಗಿರ್ಬೋದು, ಎಷ್ಟು ಭಯಾನಕವಾಗಿರುತ್ತೆ. ಅವ್ರು ಯಾವ ರೀತಿ ಅದನ್ನು ಫೇಸ್ ಮಾಡಿ ಅಷ್ಟು ಧೈರ್ಯವಾಗಿ ಬಂದಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಗ್ರೇಟ್ ಅಂತಲೇ ಅನಿಸುತ್ತೆ. ಅದೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಗಿತ್ತು. ಹಾಗಾಗಿ ನಾನು ಬ್ಲಾಗ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಇವತ್ತು ಹೇಗಿದ್ರು 2 ದಿನ ಆಗಿದೆ ಆಲ್ರೆಡಿ ಬ್ಲಾಗ್. ಇವತ್ತೇನಾದರೂ ಒಂದು ಬ್ಲಾಗ್ನ ಪೋಸ್ಟ್ ಮಾಡೋಣ ಅಂಥೇಳಿ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ಜ್ಯುವೆಲರಿ ಡೀಟೇಲ್ಸ್ ಎಲ್ಲ ಕೇಳ್ತೀನಿ. ಅಂದರೆ ನಾನು ಹೋಗ್ತಾ ಹೇಳಿದ್ದೆ, ನಾನು ಬಂದಮೇಲೆ ಕೊಡ್ತೀನಿ ಅಂಥೇಳಿ. ಬಂದಮೇಲೆ ನಾನು ಬ್ಲಾಗೇ ಮಾಡಿಲ್ಲ, ಹಾಗಾಗಿ ಇವತ್ತು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಓಲೆ ತೋರಿಸ್ಬಿಡ್ತೀನಿ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಗುತ್ತೋ, ಎಲ್ಲರಿಗೂ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನನಗಂತೂ ಇಷ್ಟ ಆಗಿದೆ. ಇದೇ ಓಲೆ ತೊಗೊಂಡಿರೋಂಥದ್ದು. ಇದರಲ್ಲಿ ಜಾಸ್ತಿ ಸ್ಟೋನ್ ಏನಿಲ್ಲ, ಒಂದೇ ಒಂದು ಸಿಂಗಲ್ ಚಿಕ್ಕದಾಗಿದೆ ಅಷ್ಟೇ. ಈ ಥರ ಇದೆ, ಚೆನ್ನಾಗಿದೆ, ದೊಡ್ಡದಾಗಿದೆ. 5+ ಗ್ರಾಮ್ಸ್ ಇದೆ ಇದು. ಇದನ್ನು ಹಾಕ್ಕೊಂಡು ನನಗೆ ಕಿವಿ ಏನಾಗ್ಬಿಟ್ಟಿದೆ ನೋಡಿ, ನೋವಾಗ್ಬಿಟ್ಟಿದೆ ಸಿಕ್ಕಾಬಿಟ್ಟೆ. ದೊಡ್ಡ ಓಲೆ ಜುಮ್ಕಿ ಎಲ್ಲ ಹಾಕ್ಕೊಂಡಿದ್ದಲ್ಲ, ಅದೆಲ್ಲ ಹಾಕ್ಕೊಂಡು ಕಿವಿ ನೋವಾಗ್ಬಿಟ್ಟಿದೆ. ಹಂಗಾಗಿ ಊರಿಂದ ಬಂದಾಗಿಂದ ಓಲೆನೇ ಹಾಕ್ಕೊಂಡಿಲ್ಲ ನಾನು, ಹಾಗೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ. ಇನ್ನು ಚೈನ್ ಡಿಸೈನು ಹೀಗಿದೆ. ದಪ್ಪ ಇದೆ, ತಿಕ್ಕಾಗಿದೆ, ಚೆನ್ನಾಗಿದೆ, ಇಷ್ಟ ಆಯ್ತು ನನಗಿದು ಡಿಸೈನು. ನಾನು ಮಾಪ್ ಚೈನ್ ತೊಗೋಬೇಕು ಅಂತ ಇದ್ದೆ, ಬಟ್ ನನಗೆ ಇದೇನೋ ನೋಡಿಬಿಟ್ಟು ಸ್ವಲ್ಪ ತಿಕ್ಕಾಗಿದೆ, ತುಂಬ ಗಟ್ಟಿ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನೇ ತೊಗೊಂಡೆ ನಾನು. ಡಿಸೈನ್ ಈ ಥರ ಕಾಣಿಸ್ತಾ ಇದೆ.
ಥರ ಇದೆ. ದಪ್ಪ ಇತ್ತು, ಸ್ವಲ್ಪ ಬಾಳಿಕೆ ಬರಬೇಕು ಒಂದಷ್ಟು. ನಾವು ರೆಗ್ಯುಲರ್ ಯಾಕಂದರೆ ಆಗಾಗ ತೆಗ್ದಿಡೋ ಅಂಥದ್ದಲ್ಲ, ನಾನು ಯಾವಾಗಲೂ ಹಾಕ್ಕೊಂಡೇ ಇರ್ತೀನಿ. ಎನಿ ಟೈಮ್ ಹಾಕ್ಕೊಂಡಿರ್ತೀವಿ, ಸ್ನಾನ ಮಾಡುವಾಗ ಇಲ್ಲ ಮಲ್ಕೊಳ್ಳುವಾಗ ಒಂದೊಂದು ಟೈಮ್ ಬಿಚ್ಚೋದಷ್ಟೇ. ಅದು ಬಿಟ್ಟರೆ ಇನ್ನು ಯಾವಾಗೂ ಹಾಕ್ಕೊಂಡೇ ಇರ್ತೀವಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿ ಇರುವಂಥದ್ದು, ದಪ್ಪವಾಗಿರುವಂಥದ್ದು ತೊಗೋಬೇಕಾಗತ್ತೆ. ಹಂಗಾಗಿ ಇದನ್ನು ಚೂಸ್ ಮಾಡಿ ತೊಗೊಂಡಿದ್ದು. ಓಕೆ, ಇಷ್ಟು ಆಯಿತು. ಇವಾಗಂತೂ ಏನು ರೇಟ್ ಜಾಸ್ತಿ ಆಗಿದೆ. ನಾವು ಅಂದರೆ ಇದೆಲ್ಲ ಹಾಕಿದಾಗ, ಅಮೌಂಟ್ ಹಾಕಿದಾಗ ತುಂಬ ಸ್ವಲ್ಪ ಕಡಿಮೆ ಇತ್ತು ರೇಟು. ಇವಾಗ ತುಂಬ ಜಾಸ್ತಿ ಆಗಿದೆ ರೇಟು. 10,000 ತನಕ ಹೋಗ್ಬಿಟ್ಟಿದೆ 24 ಕ್ಯಾರೆಟ್ ಗೋಲ್ಡು. 22,900 ಏನೋ ಚೇಂಜ್ ಆಗಿದೆ. ಅಂದರೆ ಅಕ್ಷಯ ತೃತೀಯ ಮುಗಿಯೋವರೆಗೂ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಆಮೇಲೆ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಷ್ಟೊಂದು ಕಡಿಮೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. 8-8.5 ಬಂದು ನಿಲ್ಬೋದು ಅಂತ ಹೇಳಿ. ಅಷ್ಟೊಂದು ರೇಟ್ ಆಗಿಬಿಟ್ರೆ ಹಿಂಗೆ. ಅವಾಗೆಲ್ಲ ಎಷ್ಟಿತ್ತು, 5,000, 1,000, 2,000, 3,000 ಎಲ್ಲ ಇತ್ತು. ಯಪ್ಪ, ಇವಾಗಂತೂ ಅಷ್ಟು ರೇಟ್ ಆಗಿಬಿಟ್ಟಿದೆ ಜಾಸ್ತಿ. ಓಕೆ, ಹಾಗೆಯೇ ಊರಿಗೆ ಹೋಗಿದ್ದು ಒಂದಷ್ಟು ಹೇಳಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತದೆ, ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಊರಿಗೆ ಹೋದಾಗ ಮೀನು ತೊಗೊಂಬಂದಿರಲ್ಲ ಅಪ್ಪಾಜಿ, ಅದರದ್ದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೆ ನಾನು ಇವತ್ತಿನ ವ್ಲಾಗಲ್ಲಿ. ನೀವು ನೋಡಿರ್ಬೋದು ಎಷ್ಟು ದಪ್ಪ ಇತ್ತು ಮೀನು. ಅದು ಸಾಕಿರೋ ಮೀನಲ್ಲ ಗೊತ್ತಾ, ಅಂದರೆ ಕೆರೆಯಲ್ಲಿ ಅದಾಗೆ ಅದು ಇದು ಅದರದ್ದೇ ನ್ಯಾಚುರಲ್ ಫುಡ್ನ ತಿಂದು ಬೆಳೆದಿರೋ ಅಂಥ ಫಿಶ್ಶು, ದೊಡ್ಡ ಫಿಶ್ಶು. ಚೆನ್ನಾಗಿತ್ತು. ಒಂಥರ ಸಾರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ, ಸಖತ್ತಾಗಿತ್ತು. ಊಟ ಮಾಡಿಕೊಂಡು ಭಾನುವಾರ ನಾವು ಬಂದಿದ್ದು. ಚೆನ್ನಾಗಿತ್ತು. ಭಾನುವಾರ ಬೆಳಗ್ಗೆನೇ ತೊಗೊಂಡಿದ್ರು ನಮ್ಮ ಅಪ್ಪಾಜಿ. ಅಲ್ಲಿ ಬೆಳಗ್ಗೆ ಏನು ಗೊತ್ತಾ, ಹಿಂದಿನ ದಿನ ಬಲೆ ಹಾಕಿರ್ತಾರೆ. ನಾವು ಹಿಂದಿನ ದಿನ ಸಾಯಂಕಾಲ ಅವ್ರಿಗೆ ಹೋಗಿ ಹೇಳಿದ್ರೆ, ಕೆರೆ ಇದೆ ನಮ್ಮೂರಲ್ಲಿ, ಅಲ್ಲಿ ಅವ್ರಿಗೆ ಹೋಗಿ ಹೇಳಿದ್ರೆ ಅವರು ಅದನ್ನು ಬೆಳಗ್ಗೆನೇ ಅಂದರೆ ಒಂದು 5:30-6 ಗಂಟೆ ಹಂಗೆಲ್ಲ ಮೀನು ಹಿಡಿತಾರೆ ಅಲ್ಲಿ. ಅಷ್ಟೊತ್ತಿಗೆ ಹೋದರೆ ನಮಗೆ ಸಿಗುತ್ತೆ ಮೀನು, ಎಲ್ಲ ಥರ ಮೀನೆಲ್ಲ ಸಿಗುತ್ತೆ. ಹಾಗೆಯೇ ಅದು ಬಿಟ್ಟರೆ ಇನ್ನು BRP ಡ್ಯಾಮ್ ಇದೆ, ಅಲ್ಲೂ ಕೂಡ ಮೀನು ಹಿಡಿತಾರೆ. ಹಿಡಿತಾ ಇದ್ರು ಮುಂಚೆಲ್ಲ, ಇವಾಗೇನೋ ಗೊತ್ತಿಲ್ಲ. ಒಟ್ಟಲ್ಲಿ ಅವಾಗೆಲ್ಲ ನಮ್ಮ ಅತ್ತೆಯವರು ಕುವೆಂಪು ಯೂನಿವರ್ಸಿಟಿಯಲ್ಲಿ ಇರೋದಲ್ವಾ, ಅಲ್ಲಿ ಹೋಗಿ ಮೀನು ತರೋರು, ಜಾಸ್ತಿ ಮೀನು ತಿಂತಾಯಿದ್ವಿ ಅವಾಗ. ಅಂದರೆ ನಮಗೆ ಈ ಸಮುದ್ರ ಮೀನಿಗಿಂತ ಈ ಥರ ಕೆರೆ ಮೀನು, ಡ್ಯಾಮ್ ಮೀನು ಇದನ್ನು ಜಾಸ್ತಿ ತಿಂದಿರೋದು. ಸಮುದ್ರ ಮೀನು ಅಂದರೆ ಫ್ರೈ ಅಷ್ಟೇ, ಬಾಂಗಡೆ ಫ್ರೈ. ಅದು ಬಿಟ್ಟರೆ ಪಾಂಫ್ರೆಂಟ್ ಬರುತ್ತಲ್ಲ, ಅದರದ್ದು ಫ್ರೈ ಎಲ್ಲ ತಿಂದು, ಅಂದರೆ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ. ಅದು ಬಿಟ್ಟರೆ ಇನ್ನು ಆ ಕಡೆ ಹೋದಾಗ ಎಲ್ಲ ತಿಂದಿದ್ದೀವಿ, ಚೆನ್ನಾಗಿರುತ್ತೆ. ಫಿಶ್ ಅಂದರೆ ನಮ್ಮ ಮಕ್ಳಿಗಂತೂ ಸಖತ್ ಇಷ್ಟ. ಮೀನು ನೋಡ್ಬಿಟ್ಟು ಎಷ್ಟು ಖುಷಿ ಪಡ್ತಾಯಿದ್ರು ಗೊತ್ತಾ ಮಕ್ಕಳೆಲ್ಲ, ಇಷ್ಟು ದೊಡ್ಡ ಮೀನು ಚೆನ್ನಾಗಿದೆ ಅಂತೇಳಿ. ಚೆನ್ನಾಗಿತ್ತು, ಸಾಂಬಾರು ಕೂಡ ಚೆನ್ನಾಗಿತ್ತು. ಇದಾಯಿತು. ಇನ್ನು ಮತ್ತೆ ಊರಿಗೆ ಹೋಗೋದಿದೆ ನಾವು ನೆಕ್ಸ್ಟ್ ವೀಕು. ಇನ್ನೊಂದು ಮದುವೆ ಇದೆ ನಮ್ಮ ರಿಲೇಟಿವ್ಸ್ದು, ತುಂಬ ಕರೆದಿದ್ದಾರೆ, ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಅಲ್ಲಿಂದ ನಮ್ಮ ಅಜ್ಜಿ ಊರಿಗೆ ಹೋಗಬೇಕು, ಅಂದರೆ ನಮ್ಮ ಅಮ್ಮವ್ರ ಊರಿಗೆ ಹೋಗಬೇಕು. ಹೋಗೇ ಇರಲಿಲ್ಲ ನಾವು. ಈಗ ಅಂದರೆ ವರ್ಷಕ್ಕೆ 1 ಸರಿನೋ 2 ಸರಿನೋ ಹೋಗ್ಬಿಟ್ಟು ಬರಬೇಕು. ಈಗ ಇಲ್ಲಿ ಕಾರಳಿಗೆ ಹೋಗ್ತೀವ ವರ್ಷಕ್ಕೆ 1 ಸರಿ ಯಾವುದಾದ್ರೂ, ಅದೇ ಥರ ಅಲ್ಲಿಗೂ ಕೂಡ ಹೋಗಿ. ನಮ್ಮ ದೊಡ್ಡಮ್ಮವರೆಲ್ಲ ಇದ್ದಾರೆ, ಅವ್ರಿಗೆ ವಯಸ್ಸಾಗಿದೆ, ಅವ್ರು ಜಾಸ್ತಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇ ಹೋಗಿ ನೋಡ್ಕೊಂಡು ಬರೋ ಅಂಥದ್ದು ಯಾವಾಗೂ ಅಷ್ಟೇ. ಹಾಗಾಗಿ ಈ ಸರಿ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಒಂದಿನ ಹೋಗ್ಬಿಟ್ಟು ಇದ್ದು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬರೋಣ. ಅಂದರೆ ಶುಕ್ರವಾರ ಇದೆ ಮದುವೆ, ಇಲ್ಲಿಂದ ಶುಕ್ರವಾರ ಬೆಳಗಿನ ಜಾವ ಹೊರಟ್ಬಿಟ್ಟು ಮದುವೆ ಮುಗಿಸ್ಕೊಂಡು ಸೀದಾ ನಮ್ಮ ಅಜ್ಜಿ ಊರಿಗೆ ಹೋಗಿ ಅಲ್ಲಿ ಶನಿವಾರ ಇದ್ಬಿಟ್ಟು ಭಾನುವಾರ ಬಂದ್ಬಿಡೋದು ವಾಪಸ್ಸು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹಿಂಗೆ ಆಗುತ್ತೆ ಅಂತೇಳಿ ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿರೋದು. ಆಮೇಲೆ ಇನ್ನು ನನ್ನ ತಮ್ಮನ ಮದುವೆ ಬೇರೆ ನೆಕ್ಸ್ಟ್ ಮಂತು. ಡೇಟ್ ಎಲ್ಲ ನಾನು ಹೇಳ್ತೀನಿ ನಿಮಗೆ, ತಯಾರಿ ನಡೀತಾ ಇದೆ, ಅದರದ್ದು ಕೂಡ ವೀಡಿಯೋಸ್ ಬರುತ್ತೆ ನೆಕ್ಸ್ಟು, ನೋಡಿ ನಿಮಗೆ ಇಷ್ಟ ಆಗ್ಬೋದು. ಹೋದ ಸರಿ ನನ್ನ ತಮ್ಮನ ಮದುವೆ ತಯಾರಿ ಎಲ್ಲ ಮಾಡಿದ್ವಿ, ಬಟ್ ಮದುವೆ ಟೈಮಲ್ಲಿ ಆಗಲಿಲ್ಲ ವೀಡಿಯೋ ಮಾಡೋದಕ್ಕೆ. ಸಾಕಷ್ಟು ಪರ್ಸ್ನಲ್ ರೀಸನ್ಸ್ ಇದೆ, ಅದೆಲ್ಲ ಹೇಳೋದಕ್ಕೆ ಆಗೋದಿಲ್ಲ. ಅದು ಏನೋ ಬೇರೆ ರೀತಿ ಕಂಡೀಷನಲ್ಲೇ ಇದ್ವಿ ನಾವು, ಬೇರೆ ತಲೆನೋವಲ್ಲೇ ಇದ್ವಿ. ಹಾಗಾಗಿ ನಾನು ವೀಡಿಯೋನ ತೊಗೊಳಕ್ಕಾಗಲ್ಲ. ಬಟ್ ಈ ಸರಿ ಆ ಥರ ಆಗೋದಿಲ್ಲ, ಚೆನ್ನಾಗಾಗತ್ತೆ. ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಒಂದು ನನ್ನ ಫ್ಯಾಮಿಲಿ ಫಂಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಸರಿ. ನೋಡಿ ಇಷ್ಟ ಆದರೆ ನನ್ನ ವ್ಲಾಗ್ಸ್ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವೀಡಿಯೋಸ್ ನಿಮಗೆ ಇಷ್ಟ ಆಗುವಂಥ ವೀಡಿಯೋಸ್ ಬರುತ್ತೆ, ಓಕೆನಾ? ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ನಾನು ಬರಲಾ. ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.